ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಶರ್ಟ್ ಅನ್ನ ಕಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ, ತುಂಬಾ ಡೀಟೇಲ್ ಆಗಿ. ನೋಡಿ, ಮೆಜರ್ಮೆಂಟ್ ಬಂದು ಈ ರೀತಿ ಇದೆ. ಲೆಂತ್ ಬಂದು 30 ಇಂಚ್ ಇದೆ, ಶೋಲ್ಡರ್ ಬಂದು 19.5 ಇಂಚು, ಹಾಗೆ ಚೆಸ್ಟ್ ಬಂದು 46 ಇಂಚು ಟೋಟಲ್ ಚೆಸ್ಟ್ ಮೆಜರ್ಮೆಂಟ್ ಇದೆ. ಕೆಳಗಡೆ ಹಿಪ್ ಕೂಡ 46 ಇದೆ, ಇದು ಸೇಮ್ ಇದೆ ಆಸ್ ಇಟ್ ಈಸ್ ಚೆಸ್ಟ್ ಹಾಗೆ ಹಿಪ್. ಕಾಲರ್ ಬಂದು 16 ಇಂಚ್ ಇದೆ. ಸ್ಲೀವ್ ನೋಡಿ, ಸ್ಲೀವ್ ಲೆಂತ್ ಬಂದು 24 ಇಂಚ್ ಇದೆ, ಹಾಗೆ ಕಫ್ ಬಂದು 9 ಇಂಚ್ ಇದೆ, ಹಾಗೆ ಆರ್ಮೋಲ್ ಬಂದು 17.5 ಇಂಚ್ ಇದೆ. ಆರ್ಮೋಲ್ ಅನ್ನ ಬಂದು ನಾನು ಸ್ಲೀವ್ ಅಲ್ಲಿ ಮೆಜರ್ಮೆಂಟ್ ತಗೊಂಡಿದ್ದೀನಿ, ಇದು ನಿಮ್ಗೆ ಸ್ಟಾರ್ಟಿಂಗ್ ಗೊತ್ತಿರಲಿ. ಈ ಸ್ಲೀವ್ ಅಳತಿ ನಾವು ಆರ್ಮೋಲ್ ಅನ್ನ ಕಟ್ ಮಾಡ್ಕೊಂತೀವಿ. ಸರಿ, ಫ್ರಂಟ್ ಪಾರ್ಟ್ ಅಲ್ಲಿ ನಮ್ಗೆ ಗುಂಡಿ ಪಟ್ಟಿ ಹಾಗೆ ಕಾಜಾ ಪಟ್ಟಿಗೋಸ್ಕರ ನಾನು ಸ್ವಲ್ಪ 1 ಇಂಚ್ ಡಿಫ್ರೆನ್ಸ್ ಅಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮೊದಲಿಗೆ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂತ ಇದೀವಿ. ಕೆಳಗಡೆಗೆ ನಾವು ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕೋಣ. ಹಾಗೆ ನಮ್ಗೆ ಗುಂಡಿ ಪಟ್ಟಿಗೋಸ್ಕರ ನಾನು 2 ಇಂಚ್ ಬಿಡ್ತಾ ಇದ್ದೀನಿ. ನೋಡಿ, ಒಂದು ಕಡಿಮೆ ಬರುತ್ತೆ, ಒಂದು ಜಾಸ್ತಿ ಬರುತ್ತೆ. ನಾನು 2 ಇಂಚಿಗೆ ಬಿಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಬಿಟ್ಕೋಬಹುದು. ಇದಕ್ಕೆ ಒಂದು ಲೈನ್ ಹಾಕೋಣ. ಇವಾಗ ಬಂದು ಟೋಟಲ್ ಲೆಂತ್ ಬಂದು ನಮ್ಗೆ 30 ಇಂಚ್ ಇದೆ. ನೋಡಿ, 30 ಇಂಚ್ಗೆ ನಾನು ಕೆಳಗಡೆ ಕ್ರಾಸ್ ಇಡೋದ್ರಿಂದ ಅಲ್ಲಿ 1/2 ಇಂಚ್ ಬೇಕು, ಬಟ್ ಮೇಲ್ಗಡೆ ಶೋಲ್ಡರ್ಗೆ 1/2 ಇಂಚ್ ಬೇಕು. ಟೋಟಲ್ ಬಂದು 1/4 ಇಂಚಿಗೆ ನಾನು ಎಕ್ಸ್ಟ್ರಾ ಇಟ್ಕೊಂತ ಇದ್ದೀನಿ, ಆಡ್ ಮಾಡ್ತಾ ಇದ್ದೀನಿ. ನೋಡಿ, ಟೋಟಲ್ ಲೆಂತ್ಗೆ 1/4 ಇಂಚ್ ಆಡ್ ಮಾಡ್ತಾ ಇದ್ದೀನಿ. ಅಂದ್ರೆ 30 ಇದೆ, 31 ಕಾಲಿಗೆ. ಈ ಸೈಡ್ ಕೂಡ ಅಷ್ಟೇ 31 ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ನಾನು ಶೋಲ್ಡರ್ ಕ್ರಾಸ್ ಅನ್ನು ಬಂದು 2/4 ಇಂಚ್ ಇಡ್ತಾ ಇದ್ದೀನಿ. ನೋಡಿ, ಶೋಲ್ಡರ್ ಕ್ರಾಸ್ ಅನ್ನ ನಾನು 2/4 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಆರ್ಮೋಲ್ ಬಂದು ನಮಗೆ ನೋಡಿ, ನಾವು ಆರ್ಮೋಲ್ ಅನ್ನ ಹೇಳಿದೆ ನಿಮ್ಗೆ ಸ್ಲೀವ್ ಅಲ್ಲಿ ಮೆಜರ್ಮೆಂಟ್ ತಗೊಂಡಿದ್ದೀನಿ ಅಂತ ಹೇಳಿ. ನೋಡಿ, 17.5 ಇದೆ, 17.5 ಅರ್ಧ ಬಂದು ನಮಗೆ 8.75 ಆಗುತ್ತೆ. ನಾನು 8 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. 3/4 ಇಂಚು ಕಡಿಮೆ ಮಾಡಿ ಮಾರ್ಕ್ ಮಾಡ್ಕೊಂತೀನಿ 8 ಇಂಚಿಗೆ. ಇವಕ್ಕೆ ಲೈನ್ ಹಾಕೋಣ ಕ್ಲೀನ್ ಆಗಿ ನಾವು. ಸ್ನೇಹಿತರೆ, ಕಾಲರ್ ಬಂದು ನಮಗೆ 16 ಇಂಚು ಟೋಟಲ್ ಕಾಲರ್ ಇದೆ. ಅದಕ್ಕೆ ನಾನು 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಕಾಲರ್ಗೆ. ಕಾಲರ್ ಶೇಪ್ಗೋಸ್ಕರ ನೋಡಿ, ಕಾಲರ್ನ ಏನು ಅಟ್ಯಾಚ್ ಮಾಡ್ತೀವಿ ಅದಕ್ಕೆ ನಾನು 2.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಬಂದು ನಾವು ಶೋಲ್ಡರ್ನ ಯಾವ ರೀತಿ ಮಾರ್ಕ್ ಮಾಡೋಂತ ನೋಡೋಣ. ನೋಡಿ, ಶೋಲ್ಡರ್ ಬಂದು ಎಷ್ಟಿದೆ, 19.5 ಇದೆ. 19.5 ಅಂದ್ರೆ ಅದ್ರ ಅರ್ಧ ಎಷ್ಟಾಗುತ್ತೆ ನಮ್ಗೆ, 9.75 ಆಗುತ್ತೆ. ನೋಡಿ, 9.75 ಶೋಲ್ಡರ್ ಆಗುತ್ತೆ. 1/2 ಇಂಚು ಮಾರ್ಜಿನ್, ಸ್ಟಿಚಿಂಗ್ ಮಾರ್ಜಿನ್ ಬೇಕು ನಮಗೆ. ಹಾಗಾಗಿ ನಾವು ಟೋಟಲ್ ಬಂದು 10.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 10.25 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು 1 ಇಂಚು ಒಳಗಡೆಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಆರ್ಮೋಲ್ ಶೇಪ್ಗೋಸ್ಕರ. ನೋಡಿ, ಇದಕ್ಕೆ ಕಂಪ್ಲೀಟ್ ಆಗಿ ಲೈನ್ ಹಾಕೋಣ. ಸ್ನೇಹಿತರೆ, ಇವಾಗ ಚೆಸ್ಟ್ ಬಂದು ಎಷ್ಟಿದೆ, 46 ಇಂಚು ಚೆಸ್ಟ್ ಇದೆ. 4ನೇ ಒಂದು ಭಾಗ ಎಷ್ಟು ಬರುತ್ತೆ, 11.5 ಇಂಚ್ ಬರುತ್ತೆ. ನೋಡಿ, 4ರಿಂದ ಡಿವೈಡ್ ಮಾಡಿದ್ರೆ ನಮಗೆ 11.5 ಇಂಚ್ ಬರುತ್ತೆ. 11.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಮೊದಲಿಗೆ. ನೋಡಿ, 11.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ನಮಗೆ ಲೂಸಿಂಗ್ಗೋಸ್ಕರ, ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಸೇರಿಸಿ ಟೋಟಲ್ ನಾನು 2 ಇಂಚು ಎಕ್ಸ್ಟ್ರಾ ಇಡ್ತಾ ಇದ್ದೀನಿ. ನೋಡಿ, ಈ ಮೆಜರ್ಮೆಂಟ್ ಅಲ್ಲಿ 2 ಇಂಚು ಎಕ್ಸ್ಟ್ರಾ ಇಡ್ತಾ ಇದ್ದೀನಿ. ಟೋಟಲ್ ಬಂದು ನಾನು ಎಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂದ್ರೆ 13.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಟೋಟಲ್ 13.5. ಕೆಳಗಡೆ ಕೂಡ ಅಷ್ಟೇ ಬರುತ್ತೆ, ಯಾಕಂದ್ರೆ ಹಿಪ್ಪು ಚೆಸ್ಟ್ ಎರಡು ಒಂದೇ ರೀತಿ ಇರೋದ್ರಿಂದ ಇಲ್ಲಿ ಎಷ್ಟು ಇಟ್ಟಿದ್ದೀನೋ ಕೆಳಗಡೆ ಕೂಡ ಅಷ್ಟೇ ಇಡ್ತೀನಿ. ಅಂದ್ರೆ 13.5ನೇ ಇಡ್ತೀನಿ ಕೆಳಗಡೆ ಕೂಡ. ನೋಡಿ, ಇದಕ್ಕೆ ಲೈನ್ ಹಾಕ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಫ್ಯಾಟ್ ಬಾಡಿಯವರು ಇದ್ರೆ ಇದೇ ತರ ಸೇಮ್ ಈಕ್ವಲ್ ಆಗಿ ಬರುತ್ತೆ. ಫ್ಯಾಟ್ ಬಾಡಿಯವರು ಇದ್ರೆ, ಇಲ್ಲಾಂದ್ರೆ ಸೇಪ್ ಬರಲ್ಲ. ಹಾಗಾಗಿ ಇವರು ಸ್ವಲ್ಪ ಫ್ಯಾಟ್ ಬಾಡಿ ಇರೋದ್ರಿಂದ ಸೇಮ್ ಬರ್ತದೆ ಹಿಪ್ಪು ಚೆಸ್ಟ್ ಕೂಡ. ನಾನು ಹಾಗಾಗಿ ಮೆಜರ್ಮೆಂಟ್ ಪ್ರಕಾರನೇ ಮಾರ್ಕಿಂಗ್ ಮಾಡ್ಕೊಂತ ಇದ್ದೀನಿ. ಇವಾಗ ಇದಕ್ಕೆ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇದು ನಮ್ದು ಫ್ರಂಟ್ ಮಾರ್ಕಿಂಗ್. ಇವಾಗ ಬಂದು ನಾವು ಕೆಳಗಡೆಗೆ ಕ್ರಾಸ್ ಇಡ್ತಾ ಇದ್ದೀನಿ. ಕ್ರಾಸಿಗೋಸ್ಕರ
ಒಂದು ಮಾರ್ಕ್ ಹಾಕಂತೀನಿ. ನೋಡಿ 2 ಇಂಚು ನಾನು ಕ್ರಾಸ್ ಇಡ್ತಾ ಇದ್ದೀನಿ, 2.5 ಇಂಚ್ ಕ್ರಾಸ್ ಇಡ್ತಾ ಇದ್ದೀನಿ. ನೋಡಿ 2.5 ಇಂಚಿಗೆ ಕೆಳಗಡೆಯಿಂದ 2.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಸ್ಕೇಲು ತುಂಬಾ ಈಸಿ ಸೇಪ್ ಅನ್ನ ಕೊಡುತ್ತೆ ನಮಗೆ. ನೋಡಿ ಈ ತರ ಬರುತ್ತೆ. ನಮ್ಗೆ ಎಷ್ಟು ಯಾವ ರೀತಿ ಜಾಸ್ತಿ ಸೇಪ್ ಬೇಕಂದ್ರೆ ಜಾಸ್ತಿ ಇಟ್ಕೋಬಹುದು, ಕಡಿಮೆ ಸೇಪ್ ಬೇಕಂದ್ರೆ ಕಡಿಮೆ ಇಟ್ಕೋಬಹುದು. ನೋಡಿ ಈ ರೀತಿ ನೋಡಿ ಈ ತರ ನಾನು ಕ್ರಾಸ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು ನಮ್ಗೆ ಫ್ರಂಟ್ ಪಾರ್ಟ್ ಮಾರ್ಕಿಂಗ್. ಇವಾಗ ಬಂದು ಇದನ್ನ ಕಟ್ ಮಾಡೋಣ. ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಂಡಿದ್ವಿ, ಕಟಿಂಗ್ ಮಾಡ್ಕೊಂಡಿದ್ವಿ. ಇವಾಗ ಬಂದು ನಾವು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಟೋಟಲ್ ಚೆಸ್ಟ್ ಅನ್ನ ಎಷ್ಟು ಇಟ್ಟಿದೀವಿ ಲೂಸ್ ಎಲ್ಲ ಸೇರಿ ಅಷ್ಟಕ್ಕೆ ನಾವು ಫೋಲ್ಡ್ ಹಾಕೊಳ್ಳಿ. ನಾನು 13 ಇಂಚ್ ಇಟ್ಟಿದ್ದೀನಿ, 13.5 ಇಂಚ್ ಫ್ರಂಟ್ ಅಲ್ಲಿ. ಈ 13.5 ಇಂಚ್ ಇಲ್ಲಿ ಕೂಡ ನಾನು ಫೋಲ್ಡಿಂಗ್ ಹಾಕೊಂಡಿದ್ದೀನಿ. ನೋಡಿ 13.5 ಇಂಚಿಗೆ ಫೋಲ್ಡ್ ಹಾಕೊಂಡಿದ್ದೀನಿ. ನೋಡಿ ಈ ರೀತಿ ಫೋಲ್ಡ್ ಹಾಕೊಂಡ ನಂತರ ನಾವು ಫ್ರಂಟ್ ಪಾರ್ಟ್ ಅನ್ನ ಒಂದು ಪೀಸ್ ಅನ್ನ ಇದ್ರ ಮೇಲೆ ಇಟ್ಟು ನಾವು ಮಾರ್ಕಿಂಗ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟ್ ಅನ್ನ. ನೋಡಿ ಯಾವ ರೀತಿ ಮಾರ್ಕ್ ಮಾಡೋಣ ಅಂತ ನೋಡೋಣ. ಇನ್ನೊಂದು ಡಿಫರೆನ್ಸ್ ಬರುತ್ತೆ ಇಲ್ಲಿ ಫ್ರಂಟ್ ಪಾರ್ಟಿಗೂ ಬ್ಯಾಕ್ ಪಾರ್ಟಿಗೂ. ನೋಡಿ ಫ್ರಂಟ್ ಪಾರ್ಟಿಗಿಂತ ಬ್ಯಾಕ್ ಪಾರ್ಟ್ 3/4 ಇಂಚ್ವರೆಗೂ ಕಡಿಮೆ ಬಿಡ್ತಾರೆ. ಅದು ನೀವು ಬಟನ್ ಹೋಲ್ ಅನ್ನ ಎಷ್ಟಕ್ಕೆ ಮಾಡ್ತೀರಾ, ಬಟನ್ ಅನ್ನ ಎಷ್ಟು ಕಳಿಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಒಂದು 1/2 ಇಂಚು ಅಥವಾ ಒಂದು 3/4 ಇಂಚು ಬಿಡ್ಬೋದು, ಏನ್ ತೊಂದರೆ ಇಲ್ಲ. 1/2 ಇಂಚ್ ಮಾತ್ರ ಬಿಟ್ಕೊಂತ ಇದ್ದೀನಿ. ನೋಡಿ ಒಂದು 1/2 ಇಂಚು ಕಡಿಮೆ ಇಡ್ತಾ ಇದ್ದೀನಿ. ನೋಡಿ ಇಲ್ಲಿ ಫ್ರಂಟ್ ಪಾರ್ಟಿಗಿಂತ ಬ್ಯಾಕ್ ಪಾರ್ಟ್ ಕಡಿಮೆ ಇದೆ. ಎಷ್ಟು ಕಡಿಮೆ ಇದೆ ತೋರಿಸ್ತೀನಿ. ನೋಡಿ 1/2 ಇಂಚು ಕಡಿಮೆ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ಕೂಡ ಕಾಣಿಸ್ತಾ ಇದೆ ನಿಮ್ಗೆ ಕಡಿಮೆ ಇದೆ. ಇವಾಗ ಬಂದು ಶೋಲ್ಡರ್ನ ಯಾವ ರೀತಿ ಮಾರ್ಕ್ ಮಾಡೋಣ ಅಂತ ನೋಡೋಣ. ಕೆಲವೊಬ್ರು ಒಂದೊಂದು ರೀತಿ ಮಾಡ್ತಾರೆ. ಬ್ಯಾಕ್ ಸೈಡ್ ಅಲ್ಲಿ ಏನಿಲ್ಲ ಡಿಫ್ರೆನ್ಸ್ ಅಂದ್ರೆ ಒಂದು 1/2 ಇಂಚು ಮಾರ್ಜಿನ್ ಕೊಟ್ಟು ಕೆಲವೊಬ್ರು ಮಾರ್ಕಿಂಗ್ ಮಾಡ್ತಾರೆ, ಕೆಲವೊಬ್ರು ಆ ಮಾರ್ಜಿನ್ ಕೊಡಲ್ಲ, ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೊಂತಾರೆ. ಅದು ಹೆಂಗೆ ಅಂದ್ರೆ ಶೋಲ್ಡರ್ ಅಲ್ಲಿ ಅಡ್ಜಸ್ಟ್ ಮಾಡ್ತಾರೆ ಅದನ್ನ ಆ ಬಟೆನವರು. ನೋಡಿ ಇಲ್ಲಿ ನಾವು ಏನು ಶೋಲ್ಡರ್ 2/4 ಇಂಚಿಗೆ ಏನು ನಾವು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಫ್ರಂಟ್ ಪಾರ್ಟ್ ಅಲ್ಲಿ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಅಲ್ಲಿಗೆ ನಾನು ಒಂದು ಮಾರ್ಕ್ ಹಾಕಂತ ಇದೀನಿ. ನೋಡಿ ಕಾಣಿಸ್ತಾ ಇದೆ. ಇದು ಮೇಲ್ಗಡೆಗೆ ಒಂದು 1/2 ಇಂಚು ನಾನು ಯಾವಾಗ್ಲೂ ಕೂಡ 1/2 ಇಂಚ್ ತಗೊಂತೀನಿ. ಇಲ್ಲಿ ನಾನು ಸ್ಟಾರ್ಟಿಂಗ್ ಕಲ್ತಾಗಿಂದನೂ ಕೂಡ ಇದೇ ಮೆಥಡ್ ನಾನು ಫಾಲೋ ಮಾಡ್ತೀನಿ. ಹಾಗಾಗಿ ನಾನು 1/2 ಇಂಚು ಶೋಲ್ಡರ್ ಕ್ರಾಸ್ ಏನ್ ಇಟ್ಟಿದ್ವಿ ಅದಕ್ಕಿಂತ ಮೇಲ್ಗಡೆಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ಅಷ್ಟೇ 2 ಇಂಚು ನೀವು ಶೋಲ್ಡರ್ ಕ್ರಾಸ್ ಅನ್ನು ಇಟ್ಟಿದ್ರಿ ಅಂದ್ರೆ ಅದು ಈ ಸೇಮ್ ಬರುತ್ತೆ, ಬಟ್ 1/2 ಇಂಚ್ ಮಾರ್ಜಿನ್ ನಾನು ಆಡ್ ಮಾಡ್ಕೊಂತೀನಿ ಅಷ್ಟೇ. ನೋಡಿ ಕಾಣಿಸ್ತಾ ಇದೆ, ಇದಕ್ಕಿಂತ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇವಾಗ ಬಂದು ಶೋಲ್ಡರ್ ಎಷ್ಟು ಇಡೋಣ ನಾವು, ಶೋಲ್ಡರ್ ಎಷ್ಟಿದೆ ಫ್ರಂಟ್ ಪಾರ್ಟ್ ಅಲ್ಲಿ ಎಷ್ಟು ಇಟ್ಟಿದೀವಿ ನೋಡ್ಕೊಳ್ಳಿ, ಮಾರ್ಜಿನ್ ಸೇರಿಸಿ ಎಷ್ಟು ಇಟ್ಟಿದೀವಿ ಅಂತ ನೋಡ್ಕೊಳ್ಳಿ. 10/4 ಇಂಚು ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ, ಮಾರ್ಜಿನ್ ಸೇರಿಸಿ ಫ್ರಂಟ್ ಪಾರ್ಟ್ ಅಲ್ಲಿ. ಓಕೆ, ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಒಂದು ಲೈನ್ ಹಾಕೋಣ, ಸ್ವಲ್ಪ ಕ್ರಾಸ್ ಅಲ್ಲೇ ಹಾಕೊಳ್ಳಿ ಬ್ಯಾಕ್ ಶೇಪ್ಗೆ. ನೋಡಿ ಇದನ್ನ ವಾಪಸ್ ಈ ರೀತಿ ಹಾಕೊಂಡ್ರೆ ನಮಗೆ ಎಲ್ಲಿವರೆಗೂ ಆರ್ಮೋಲ್ ಶೇಪ್ ಬರುತ್ತೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಒಂದು ಇದು ತುಂಬಾ ಜಾಸ್ತಿ ಆಯ್ತು, ಸ್ಟ್ರೈಟ್ ಆಗಿ ಹಾಕೋಣ ನಾನು. ನೋಡಿ ಲೈನ್ ಇದನ್ನ ಹಾಗೆ ಇದಕ್ಕೊಂದು ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಸ್ನೇಹಿತರೆ ಇದು ಆರ್ಮೋಲ್ ಒಂದು 1/2 ಇಂಚು ಕಡಿಮೆ ಹೆಚ್ಚು ಕಡಿಮೆ ಬರುತ್ತೆ. ಆನಂತರ ನಾವು ಒಂದು 1/2 ಇಂಚು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ಲ ಅವಾಗ. ನಿಮಗೆ ನಾನು ಶರ್ಟಿನ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ, ಅದರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ ಇವಾಗ. ನೋಡಿ ಈ ರೀತಿ ನಾವು ಫ್ರಂಟ್ ಬ್ಯಾಕ್ ಎರಡನ್ನು ಕಟ್ ಮಾಡ್ಕೊಂಡಿದೀವಿ. ಇವಾಗ ಬಂದು ಶೋಲ್ಡರ್ ಹಾಗೂ ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಶೋಲ್ಡರ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಮೊದಲಿಗೆ ನಾನು ನಿಮ್ಗೆ ಇದಕ್ಕೆ ಡಬಲ್ ಶೋಲ್ಡರ್ ಕಟ್ ಮಾಡ್ಕೋಬೇಕು, ಸಿಂಗಲ್ ಶೋಲ್ಡರ್ ಮಾತ್ರ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಫೋಲ್ಡ್ ಹಾಕೊಂಡಿದ್ದೀನಿ. ಫೋಲ್ಡ್ ಅನ್ನ ಎಷ್ಟು ಹಾಕಬೇಕು ಅಂದ್ರೆ ಶೋಲ್ಡರ್ನ ಎಷ್ಟು ಇಟ್ಟಿದ್ದೀನಿ ನಾವು ಮಾರ್ಜಿನ್ ಸೇರಿಸಿ. ನೋಡಿ 10/4 ಇದೆ, ಒಂದು 1/2 ಇಂಚು ಜಾಸ್ತಿ ಹಾಕೊಳ್ಳಿ. ಸೇಪ್ ತೆಗಿಯಕ್ಕೆ ನಮಗೆ ನೀಟಾಗಿ ಬರುತ್ತೆ ಸೇಪ್ ಇವು. ನೋಡಿ ಇದು ಶೋಲ್ಡರ್ನ ಅಗಲ ಬಂದು ನಾವು ದೊಡ್ಡವ್ರ ಮೇಲೆ ಎಷ್ಟು ಸೈಜ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇದಕ್ಕೆ ಶೋಲ್ಡರ್ನ ಸೈಜ್ ಬಂದು 4 ಇಂಚು ತಗೊಂತ ಇದ್ದೀನಿ. ನೋಡಿ 4 ಇಂಚಿಗೆ ಒಂದು ಮಾರ್ಕ್ ಹಾಕಂತೀನಿ. ಇಲ್ಲಿ ಕೆಳಗಡೆಗೆ ಇದು ಅಂಚ್ ಪೀಸ್ ಇದೆ ನೋಡಿ, ಇದನ್ನ ರಿಮೂವ್ ಮಾಡೋಣ, ನೀಟಾಗಿ ಬರಲ್ಲ. ಇದಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 4 ಇಂಚು ತಗೊಂತ ಇದ್ದೀನಿ, ಸೈಜು ಜಾಸ್ತಿ ಇರೋದ್ರಿಂದ.
ನೋಡಿ ಇಲ್ಲಿ ಶೋಲ್ಡರ್ ಕ್ರಾಸ್ ಅನ್ನ ಎಷ್ಟು ಇಟ್ಟಿದೀವಿ ನಾವು ಫ್ರಂಟ್ ಪಾರ್ಟ್ ಅಲ್ಲಿ 2 ಕಾಲು ಇಟ್ಟಿದೀವಲ್ಲ, ಇಲ್ಲಿಯೂ ಕೂಡ ಅಷ್ಟೇ 2 ಕಾಲಿಗೆ ಇಡಬೇಕು. ನೋಡಿ ಇಟ್ಟು ಇದನ್ನ ಮಾರ್ಕಿಂಗ್ ಅನ್ನ ಮಾಡ್ಕೊಳ್ಳೋಣ, ಲೈನ್ ಹಾಕೋಣ. ಶೋಲ್ಡರ್ ಬಂದು ನಾವು ಎಷ್ಟು ಇಟ್ಟಿದೀವಿ, 10 ಕಾಲು ಇಂಚ್ ಇಟ್ಟಿದೀವಿ. ಮಾರ್ಜಿನ್ ಸೇರಿಸಿ ಅಷ್ಟಕ್ಕೆ ಒಂದು ಮಾರ್ಕ್ ಹಾಕೋಣ. ಇಲ್ಲಿ 1/4 ಇಂಚು ಜಾಸ್ತಿ ಇಡೋಣ. ನೋಡಿ ಇಲ್ಲಿ 10.5 ಇಡ್ತಾ ಇದೀನಿ, ಇಲ್ಲಿ 10.5 ಇಂಚಿಗೊಂದು ಮಾರ್ಕ್ ಹಾಕೋಣ. ನೋಡಿ ಇಲ್ಲಿ 10.5 ಇಂಚು. ಹಾಗೆ ನಾವು ಇಲ್ಲಿ ಕೊರಳಿನ ಅಗಲ ಬಂದು 2.5 ಇಟ್ಟಿದೀವಿ ಇಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ, ಇಲ್ಲಿ 2.75 ಇಂಚ್ ಇಡೋಣ. ಒಂದು 1/4 ಇಂಚು ಜಾಸ್ತಿ ಇಡೋಣ. ಇಲ್ಲಿ ಬ್ಯಾಕ್ ಅಲ್ಲಿ ಜಾಸ್ತಿ ಇಡ್ಬೇಕು, 1/4 ಇಂಚು. ಈ ರೀತಿ ಒಂದು ಲೈನ್ ಹಾಕೊಂಡು ಇದಕ್ಕೆ ಕೊರಳಿನ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಅಷ್ಟೇ ಒಂದು ಸ್ವಲ್ಪ ಈ ತರ ಕ್ರಾಸ್ ಅಲ್ಲಿ ನಾವು ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕು ಶೋಲ್ಡರ್ ಅನ್ನ. ಯಾಕಂದ್ರೆ ಇಲ್ಲಿ ಸ್ಲೀವ್ ಕೂರುತ್ತಲ್ಲ, ಸ್ಲೀವ್ ಕಟ್ ಮಾಡಿರ್ತೀವಿ ಒಂದು ಸ್ವಲ್ಪ ಕ್ರಾಸ್ ಸೇಪ್ ಅಲ್ಲಿ, ಅದು ನಮಗೆ ಪರ್ಫೆಕ್ಟ್ ಆಗಿ ಕೂರುತ್ತೆ. ನೋಡಿ ಇದು ಶೋಲ್ಡರ್ ಮಾರ್ಕಿಂಗು. ಇವಾಗ ಇದನ್ನ ಕಟ್ ಮಾಡೋಣ. ನೋಡಿ ಇಲ್ಲಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ನಾವು ಶೋಲ್ಡರ್ ಕಟ್ ಮಾಡಿದೀವಿ. ಇವಾಗ ಬಂದು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಇದು 2.5 ಮೀಟರ್ ಬಟ್ಟೆ ಇತ್ತು, ಸಿಂಗಲ್ ಪನ್ನ 2.5 ಮೀಟರ್ ಬಟ್ಟೆ ಸರಿಯಾಗಿ ಆಗ್ತಾ ಇದೆ. ನಾವು 2 ಸ್ಲೀವ್ನು ಒಂದೇ ಸರಿ ಕಟ್ ಮಾಡ್ತಾ ಇದೀವಿ. ನಾವು ಆರ್ಮೋಲ್ ಅನ್ನ ಲೂಸ್ ಅನ್ನ ಮೆಜರ್ಮೆಂಟ್ ತಗೊಂಡಿದೆ ಅಂತ ಹೇಳಿದೆ ನಿಮಗೆ ತೋಳ್ ಹತ್ರ ಆ ಮೆಜರ್ಮೆಂಟ್ ಅನ್ನ ನಾನು ತಗೊಂತೀನಿ. ಹಾಗಾಗಿ ನಾನು ಅದೇ ರೀತಿನೇ ಕಟ್ ಮಾಡೋದು. ಸ್ನೇಹಿತರೆ ನೋಡಿ ಇಲ್ಲಿ ನಾವು ಟೇಪ್ ಅನ್ನ ಹಿಡಿದು ಮೆಜರ್ಮೆಂಟ್ ಮಾಡ್ಕೊಂಡಿರ್ತೀವಿ, ಎಷ್ಟು ಲೂಸ್ ಬೇಕು ಸ್ಲೀವ್ಗೆ ಅಂತ ಹೇಳಿ. ಆಗ ನಮಗೆ ಅಲ್ಲಿ ಎಷ್ಟಿರುತ್ತೋ ಅಷ್ಟಕ್ಕೆ ನಾವು ಇದನ್ನ ಫೋಲ್ಡಿಂಗ್ ಹಾಕೋಣ. ನೋಡಿ ಇಲ್ಲಿ ನಮಗೆ 17.5 ಇಂಚ್ ಬೇಕು. 17.5 ಅಂದ್ರೆ ಆಲ್ಮೋಸ್ಟ್ ಆಲ್ ಅಷ್ಟೇ ಇರುತ್ತೆ. ಇವೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ, ಕ್ವಾಲಿಟಿ ಬಟ್ಟೆ ಆದ್ರೆ ಜಾಸ್ತಿ ಇರುತ್ತೆ. ಎಷ್ಟು ಬೇಕು ನಮಗೆ, 17.5 ಇದೆ. 17.5 ಅರ್ಧ ಬಂದು ನಮ್ಗೆ ಎಷ್ಟಾಗುತ್ತೆ, 8.75 ಆಗುತ್ತೆ. 8.75. ನೋಡಿ 8.75 ಫೋಲ್ಡಿಂಗ್ ಇದೆಯಲ್ಲ ಅಂತ ನೋಡ್ಕೊಳ್ಳೋಣ. ನೋಡಿ 8.75 ಫೋಲ್ಡಿಂಗ್ ಇದೆ. ಒಂದು ಅರ್ಧ ಇಂಚು ನಮಗೆ ಮಾರ್ಜಿನ್ ಕೂಡ ಇದೆ. ಇಲ್ಲ ಅಂದ್ರೆ ನಾವು ಕ್ರಾಸ್ ಅಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಇದು ಬರುತ್ತೆ ಅಂತ ತೊಂದರೆ ಇಲ್ಲ. ಕರೆಕ್ಟ್ ಆಗಿ ನಮ್ಗೆ ಎಷ್ಟಿದೆ ಟೋಟಲ್ ಉದ್ದ ಬಂದು 24 ಇಂಚ್ ಇದೆ. ನೋಡಿ 24ರಲ್ಲಿ ನಾವು ಕಫ್ ಅನ್ನ ಎಷ್ಟು ಇಡ್ತೀವಿ ಡಿಸೈಡ್ ಮಾಡ್ಕೋಬೇಕು. ನಾನು ಇದಕ್ಕೆ 2.5 ಇಂಚು ಅಗಲ ಕಫ್ ಅನ್ನ ಇಡ್ತಾ ಇದ್ದೀನಿ. 2.5 ಇಂಚ್ ಅಗಲ ಇಡ್ತಿದ್ದೀನಿ ಕಫ್ ಅನ್ನ. ನಮಗೆ 2.5 ಇಂಚ್ ಅಗಲನ ಕಫ್ ಇಟ್ರೆ ಎಷ್ಟು ಲೆಸ್ ಮಾಡ್ಕೋಬೇಕು ಅಂದ್ರೆ, ನೋಡಿ 24ರಲ್ಲಿ ನಾವು 2.5 ಇಂಚು ಲೆಸ್ ಮಾಡ್ಕೋಬೇಕು. ಆಗ ನಮಗೆ 21.5 ಇಂಚ್ ಉಳಿಯುತ್ತೆ. ನೋಡಿ ಅಷ್ಟು ಮಾರ್ಕ್ ಮಾಡ್ಕೊಳ್ಳೋಣ. ನಿಮಗೆ ಟೋಟಲ್ ನಾನು ಮಾರ್ಕ್ ಮಾಡ್ತೀನಿ. ನೋಡಿ ಇಲ್ಲಿ ಸ್ಟ್ರೈಟ್ ಆಗಿ ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕಂತೀನಿ. ಮೊದಲಿಗೆ ಇಲ್ಲಿ 1/2 ಇಂಚು ಮಾರ್ಜಿನ್ ಬೇಕು. ಮಾರ್ಜಿನ್ ಅನ್ನ ಮೊದಲಿಗೆ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಮಾರ್ಜಿನ್ ಅನ್ನ ಎಲ್ಲಿ ಆ್ಯಡ್ ಮಾಡಬೇಕು ಇಷ್ಟು ಅಂತೇಳಿ. ಇಲ್ಲಿ 1/2 ಇಂಚ್ ಯೂಸ್ ಆಗುತ್ತೆ ನಮಗೆ, ಅಷ್ಟನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಟೋಟಲ್ ನಮಗೆ ಎಷ್ಟು ಬೇಕು, 21.5 ಬೇಕು. ಕಫ್ ಅನ್ನ ಲೆಸ್ ಮಾಡಿದಾಗ ನಮಗೆ 21.5 ಆಗುತ್ತೆ. ನೋಡಿ 21.5 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ. ಇಲ್ಲಿ ನೀವು 3/4 ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಮಾರ್ಜಿನ್ಗೋಸ್ಕರ, ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ನೀವು ಡೈರೆಕ್ಟ್ ಆಗಿ ಓವರ್ಲಾಕ್ ಮಾಡ್ತೀವಿ ಅಂದ್ರೆ ಅರ್ಧ ಇಂಚ್ ಸಾಕು. ನಾನು ಫೋಲ್ಡಿಂಗ್ ಮಾಡೋದ್ರಿಂದ 3/4 ಇಂಚ್ ಇಟ್ಕೊಂಡಿದ್ದೀನಿ. ಇದು ನೆನಪಿರಲಿ. ನೋಡಿ 21.5 ಇದೆ, 3/4 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ ನಾನು ಟೋಟಲ್ ಇಲ್ಲಿಂದ 22 ಕಾಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಅಷ್ಟೇ 22 ಕಾಲಿಗೆ ಒಂದು ಮಾರ್ಕ್ ಹಾಕೋಣ. ಕ್ಯಾಪ್ ಹೈಟ್ ಬಂದು 4 ಇಂಚ್ ಇಡ್ತಾ ಇದ್ದೀನಿ. ಕ್ಯಾಪ್ ಹೈಟ್ ಅನ್ನ 4 ಇಂಚ್ ಇಟ್ಟಿದ್ದೀನಿ. ಹಾಗೆ ಇದಕ್ಕೆ ಒಂದು ಲೈನ್ ಹಾಕಂತೀನಿ. ಇದು ಕ್ಯಾಪ್ ಹೈಟು. ಕ್ಯಾಪ್ ಹೈಟ್ ನ ಕ್ರಾಸ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಈ ತರ ಸ್ಕೇಲ್ ಸಿಗುತ್ತೆ ಆನ್ಲೈನ್ ಅಲ್ಲಿ. ಬೇಕಾದ್ರೆ ನೀವು ವಿಡಿಯೋದ ಸೈಡ್ ಅಲ್ಲಿ ಬರ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಕೂಡ ನೀವು ಬೈ ಮಾಡ್ಬೋದು. ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ. ಇದು ತುಂಬಾ ಈಸಿ ಕೂಡ ಆಗುತ್ತೆ ನಿಮಗೆ. ಸೇಪು ನೋಡಿ, ಇದು ಬ್ಯಾಕ್ ಸೇಪು. ಇದರಲ್ಲೇ ಮೇಲಕ್ಕೆ ಈ ರೀತಿ ಎಳ್ಕೊಂಡ್ರೆ ನಮಗೆ ಫ್ರಂಟ್ ಸೇಪ್ ಕೂಡ ಸಿಗುತ್ತೆ. ಇದು ನಮಗೆ ಈಸಿ ಆಗುತ್ತೆ. ನಾವು ಇವಾಗ ಇಲ್ಲಿ ಬಂದು ಕಫ್ ಎಷ್ಟು ಇಟ್ಟಿದ್ದೀವಿ, 9 ಇಂಚು ಅಂತ ಹೇಳಿದೆ ನಿಮಗೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ. 9.5 ಇಂಚ್ ಇಡೋಣ. 9.5 ಇಂಚ್ ನಮಗೆ ಕಫ್ ಬೇಕು. 9.5 ಇಂಚ್ ನಾವು ಕಫ್ ಅಂದ್ರೆ ಅಲ್ಲಿಗೆ 4.75 ಆಗುತ್ತೆ. ನೋಡಿ 4.75 ಆಗುತ್ತೆ. ಇಲ್ಲಿ 1 ಇಂಚು ಲೂಸಿಂಗಿಗೋಸ್ಕರ ನೋಡಿ 1 ಇಂಚು ಬೇಡ, ಒಂದು 3/4 ಇಂಚು. ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಒಂದು 1/2 ಇಂಚು.
ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್. ಟೋಟಲ್ ಬಂದು 6.25 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಫಿಟ್ಟಿಂಗ್ ಬೇಕಂದ್ರೆ ನಿಮಗೆ ಕ್ರಾಸ್ ಸ್ಕೇಲನ್ನ ಯೂಸ್ ಮಾಡ್ಕೋಬೇಕು. ಅಂದ್ರೆ ವಿತೌಟ್ ಫ್ಯಾಟ್ ಬಾಡಿ ಫ್ಯಾಟ್ ಇರ್ತಾರಲ್ಲ ಅವ್ರಿಗೆಲ್ಲ ಈ ಸ್ಕೇಲನ್ನ ಯೂಸ್ ಮಾಡ್ಬೋದು. ನೋಡಿ ತುಂಬಾ ಸೇಫ್ ಬರುತ್ತೆ ಈ ರೀತಿ. ಇಲ್ಲಿ 1.25 ಇಂಚವರೆಗೂ ಡಿಫ್ರೆನ್ಸ್ ಬರುತ್ತೆ ಕ್ರಾಸ್ ಅಲ್ಲಿ. ಹಾಗಾಗಿ ಫ್ಯಾಟ್ ಇದಾರೆ ಅಂದ್ರೆ ಅವರು ನೀವು ಏನು ಮಾಡಕ್ ಹೋಗ್ಬಾರ್ದು, ಈ ತರ ಸ್ಟ್ರೈಟ್ ಆಗಿ ಲೈನ್ ಹಾಕೋಬೇಕು. ಇಲ್ಲ ಅಂದ್ರೆ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು 12 ಇಂಚ್ ಇದು ಬರುತ್ತೆ, ಎಲ್ಬೋ ಬರುತ್ತಲ್ಲ ಇಲ್ಲಿ. ಇಲ್ಲೊಂದ್ಸರಿ ಫಿಟ್ಟಿಂಗ್ ಎಷ್ಟು ಬೇಕಂತ ನೀವು ಚೆಕ್ ಮಾಡ್ಕೊಂಡ್ರೆ ಅಷ್ಟೇ ಇಲ್ಲಿ ಇಡ್ಬೋದು. ಅಷ್ಟಕ್ಕೆ ನೀವು ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು. ನಾನು ಇದನ್ನ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂತ ಇದ್ದೀನಿ. ನೋಡಿ ಸ್ವಲ್ಪ ಕ್ರಾಸ್ ಮಾಡ್ಬೋದು. ನೋಡಿ ಈ ತರ ಇಲ್ಲಿಂದ ಈ ಕ್ರಾಸ್ ಅನ್ನ ಕಡಿಮೆ ಮಾಡಿ ಇಲ್ಲಿಂದ ನಾವು ಈ ರೀತಿ ಈ ತರ ಮಾರ್ಕ್ ಮಾಡ್ಕೋಬಹುದು. ನೋಡಿ ಸ್ವಲ್ಪ ಕ್ರಾಸ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ, ಸ್ವಲ್ಪ ಫಿಟ್ಟಿಂಗ್ ಇರುತ್ತೆ, ಈ ತರ ಮಾಡ್ಬೋದು. ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಇದರಲ್ಲಿ 2 ಪೀಸ್ ಮಾತ್ರ ತೆಗೆದುಕೊಂಡು ನಾನು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ನಾವು ಫ್ಲಾಕೆಟಿಗೆ ಮಾರ್ಕ್ ಮಾಡೋದಾದ್ರೆ ಇದು ಫ್ರಂಟ್ ಪಾರ್ಟ್ ಫ್ರಂಟಿಗೆ ಬರುತ್ತೆ, ಇದು ಬ್ಯಾಕ್ ಸೈಡ್ ಬ್ಯಾಕಿಗೆ ಬರುತ್ತೆ. ಬ್ಯಾಕ್ ಸೈಡ್ ನಾವು ಫ್ಲಾಕೆಟ್ಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಮಾರ್ಕ್ ಹಾಕೋಬೇಕು. ಒಂದು 4.25 ಇಂಚು 5 ಇಂಚು ಉದ್ದ ಇಟ್ಟರೆ ಸಾಕು ಫ್ಲಾಕೆಟ್ಗೆ. ನಾನು ಇಲ್ಲಿ ಮಾರ್ಕಿಂಗ್ ಕಾಣ್ತಾ ಇದೆ, ನಿಮಗೆ ಕಾಣಿಸ್ತಿಲ್ಲ ಗೊತ್ತಿಲ್ಲ. ನೋಡಿ ಇಲ್ಲಿ ಲೈನ್ ಹಾಕ್ತಾ ಇದ್ದೀನಿ. 4.25 ಇಂಚು ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿಗೆ ಕಟ್ ಮಾಡ್ಕೋಬೇಕು ನಾವು. ಈ ರೀತಿ ನಾವು ಶರ್ಟ್ ಅನ್ನ ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ನಿಮಗೆ ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಹೆಂಗಿದೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡೋದು ಮಾತ್ರ ಮರಿಬೇಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತರಂ.